ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳಿಗೆ ಸವಾಲು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಕಾರ್ಮಿಕರ ಆಕ್ರೋಶ ಸ್ಫೋಟ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಬದುಕನ್ನೇ ಸಂಕಷ್ಟಕ್ಕೆ ತಳ್ಳುವ ಕಾನೂನುಗಳಾಗಿವೆ ಎಂದು ಕಾರ್ಮಿಕ ಸಂಘಟನೆಗಳು ತೀವ್ರ ಆರೋಪ ಮಾಡಿವೆ. ಶ್ರಮಪಟ್ಟು ದುಡಿಯುವ ಕಾರ್ಮಿಕರಿಗೆ ಸಿಗುತ್ತಿದ್ದ ಹಕ್ಕುಗಳು, ಸೌಲಭ್ಯಗಳು, ಭದ್ರತೆ ಎಲ್ಲವನ್ನೂ ಕಿತ್ತುಕೊಳ್ಳುವ ಈ ಹೊಸ ನೀತಿಗಳನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಎಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಸಾವಿರಾರು ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಗ್ರಾಮ ಪಂಚಾಯತ್ ನೌಕರರ ಬಾಕಿ ಇರುವ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು. ಆಶಾ ಕಾರ್ಯಕರ್ತೆಯರಿಗೆ ಗೌರವಯುತ ಸಂಬಳ ಮತ್ತು ಶಾಶ್ವತ ಉದ್ಯೋಗ ಭದ್ರತೆ ನೀಡಬೇಕು ಎಂದು ಸಂಘಟನೆಗಳು ಕೇಂದ್ರ ಅಂಗನವಾಡಿ, ಬಿಸಿ ಊಟ, ಆಶಾ, ಗ್ರಾಮ ಪಂಚಾಯತಿ ನಾವು ಇತರೆ ಕಾರ್ಮಿಕರನ್ನು ಕೂಡಿ ಒಟ್ಟಾಗಿ ಹೋರಾಟ ಮಾಡಿದ್ದೇವೆ. ಇದೇ ರೀತಿ ಮುಂದುವರೆದರೆ ಮತ್ತೆ ನಾವು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ನಾವು ಇವತ್ತು ಹೋರಾಟವನ್ನು ಇಟ್ಕೊಂಡೆವು. ಅದಕ್ಕಾಗಿ ಕೇಂದ್ರ ಸರ್ಕಾರ ಮೊನ್ನೆ ನಾವು ಡಿಸೆಂಬರ್ದ 1ನೇ ತಾರೀಕದಲ್ಲಿ ಸಂಸದರ ಮನೆಯ ಮುಂದೆ ಹೋರಾಟ ಮಾಡಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ನಮ್ಮನ್ನ ಮಾತುಕತೆ ಕರೆದು ಎಲ್ಲ ಆಶ್ವಾಸನೆಗಳು ಕೊಟ್ಟು ಬಜೆಟ್ದಲ್ಲಿ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಅದಕ್ಕಾಗಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿ ಕೇಂದ್ರ ಸರ್ಕಾರವನ್ನು ಧಿಕ್ಕಾರ ಕೂಗಾಕಾಗಿ ನಾವು ಇಲ್ಲಿ ಬಂದೆವು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಸಿಐಟಿಯು ಸೇರಿದಂತೆ ಹಲವು ಕಾರ್ಮಿಕ ಸಂಘಟನೆಗಳು ಸ್ಪಷ್ಟವಾಗಿ ಹೇಳಿವೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ. ಇದು ಕೇವಲ ಮುಷ್ಕರವಲ್ಲ, ಇದು ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆದ ಮಹಾ ಹೋರಾಟ. ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳಿಗೆ ಎದುರಾಳಿ ಶಕ್ತಿ ಪ್ರದರ್ಶನ. ಇನ್ನು ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರವಾಗಲಿದೆ. ರಸ್ತೆಗಳು, ಕಚೇರಿಗಳು, ಆಡಳಿತ ವ್ಯವಸ್ಥೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಕಾರ್ಮಿಕರ ಕೂಗು ಇಂದು ರಾಜ್ಯಾದ್ಯಂತ ಪ್ರತಿಧ್ವನಿಸಿದೆ. ಹೊಸ ಕಾರ್ಮಿಕ ಕಾನೂನುಗಳನ್ನು ವಾಪಸ್ ಪಡೆಯಿರಿ, ನಮ್ಮ ಹಕ್ಕುಗಳನ್ನು ಉಳಿಸಿ. ಸಿಐಟಿಯು ತಾಲೂಕಾ ಅಧ್ಯಕ್ಷರು ಸಿಎಸ್ ಮಗದುಂ, ಕಾರ್ಯದರ್ಶಿ ಗೋದಾವರಿ ಎಲ್ ರಾಜಾಪುರೆ, ಗ್ರಾಮ ಪಂಚಾಯತ್ ನೌಕರರ ಸಂಘ ತಾಲೂಕಾ ಅಧ್ಯಕ್ಷರು ಯಲ್ಲಪ್ಪ ನಾಯಿಕ್, ಕಾರ್ಯದರ್ಶಿ ಯಲ್ಲಪ್ಪ ಕಾಂಬ್ಳೆ, ಆಶಾ ಕಾರ್ಯಕರ್ತೆಯರ ಸಂಘಟನೆ ತಾಲೂಕ್ ಅಧ್ಯಕ್ಷರು ಜೆಬಿ ನಾವಿ, ಕಾರ್ಯದರ್ಶಿ ಸಿಡಿ ಹರಾರಿ, ಈ ಎಲ್ಲ ಸಂಘಟನೆಯ ಮುಖ್ಯಸ್ಥರು ಹಾಗೂ ಸಾವಿರಾರು ಕಾರ್ಮಿಕರು ಹಾಗೂ ಆಶಾಕರ್ತರು, ಪಂಚಾಯತ್ ನೌಕರರು ಸಮ್ಮುಖದಲ್ಲಿ ಈ ಪ್ರತಿಭಟನೆಯು ಹುಕ್ಕೇರಿಯ ಬಸವೇಶ್ವರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯ ಮೂಲಕ ತೆರಳಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲಾಯಿತು. ವರದಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ.
ಅಲ್ಲೇ ಬರ್ತೀನಿ. ಸಂಗಡ ಓಡಾಡಿರ್ಬೇಕು. ಎಲ್ಲ ಹೊರಗಡೆ ಮಾಡಿ ಹೋಗ್ತಾರ. ಮುಂಜಾನೆ 9ರಿಂದ 4 ಗಂಟೆ ತನಕ ಬಿಸಿ ಊಟದ ಟೈಮ್. ಇವತ್ತು ಏನೆಲ್ಲ ಮಾಡಿ ನಂತರ ಟಾಯ್ಲೆಟ್ ತೊಳೆದು ಹಾಕ್ಬೇಕು ನಾವು. ಯಾಕ ಇಟ್ಟ ಪಗಾರ ಸಾಕಾಗ್ತೈತೆ ನಮಗ? ಇಟ್ಟ ಪಗಾರ ಸಾಕಾಗ್ತೈತೇನ? ನಾವು 500 ರೂಪಾಯಿ ಕೊಡ್ರು ನಾವು ಹೋಗೋದೇನೆ. ತಿನ್ನುಗುರಿ ಅರ್ಥ ಕೊಡ್ರಿ. ನಿಮಗೇನು 50 ಸಾವಿರ ಬೇಕಾಗಿಲ್ಲ ನಮಗ. ನಿಮ್ಮ 50 ಸಾವಿರ ಬೇಕಾಗಿಲ್ಲ. ತಿನ್ನುಗುಲಿ ಮಾತ್ರ ಇವತ್ತು ಕಾಂಗ್ರೆಸ್ ಸಹಿ ಮಾಡೋ ತನಕ ನಾವು ಎದ್ದು ಹೋಗೋದಿಲ್ಲ. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಬೇಕು. ನ್ಯಾಯ ಬೇಕು. ಅದಕ್ಕಾಗಿ ಹೋರಾಟ, ನ್ಯಾಯ. ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ತಾವು ಜಾರಿ ಮಾಡಲು ಹೊರಟಿರುವ ಹೊಸ ಕಾರ್ಮಿಕ ಕಾನೂನುಗಳನ್ನು ವಾಪಸ್ ಪಡೆಯಲು ಒತ್ತಾಯಿಸಿ ನೀಡುತ್ತಿರುವ ಮನವಿ ಮಾನ್ಯ ತಹಶೀಲ್ದಾರ್ ಹುಕ್ಕೇರಿಯವರ ಮುಖಾಂತರ ಶ್ರಮದೇವ ಜಯತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷಣೆ ಕೊಟ್ಟಿರುವ ಕೇಂದ್ರ ಸರ್ಕಾರ ಇವತ್ತು ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡುತ್ತಿರುವ ಕಾರ್ಮಿಕರ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡಿ ಶ್ರಮಪಟ್ಟು ದುಡಿಯುವ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಳೆದುಕೊಳ್ಳುವ ನೀತಿಗಳನ್ನು ತಂದು ಈ ದೇಶದ ಬಂಡವಾಳಗಾರರ ಜೇಬು ತುಂಬಲು ಹೊರಟಿರುವ ಖೇದಕರ ಸಂಗತಿ. ಈ ಹಿಂದೆ 10ರಿಂದ 11 ಜನ ಕೆಲಸ ಮಾಡುವ ಸ್ಥಳಗಳಲ್ಲಿ ಕಾರ್ಮಿಕ ಕಾನೂನುಗಳು ಜಾರಿಯಾಗುತ್ತಿದ್ದವು. ಈಗ ಇದನ್ನು ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸ ಕಾನೂನಿನಿಂದ 27 ಜನ ಇದ್ದರೆ ಮಾತ್ರ ಕಾನೂನುಗಳು ಜಾರಿ ಮಾಡುವುದು ಎಂದು ಕಾಯ್ದೆ ಬದಲಿಸಿದೆ. ಇದರಿಂದ ಸಣ್ಣ ಸಣ್ಣ ಫ್ಯಾಕ್ಟರಿಗಳಿಗೆ ಕಾರ್ಮಿಕರಿಗೆ ತುಂಬಾ ಅನ್ಯಾಯವಾಗುತ್ತದೆ. ಆದ್ದರಿಂದ ನಮಗೆ ಕೇಂದ್ರ ಸರ್ಕಾರ ತಂದಿರುವ ಹೊಸ ಕಾರ್ಮಿಕ ಕಾನೂನುಗಳು ಬೇಡವೇ ಬೇಡ. ಈ ಹಿಂದೆ 100 ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವ ಕಂಪನಿ ಅಥವಾ ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟವಾಗುತ್ತಿದೆ. ನಷ್ಟವಾದರೆ
ಅವರು ಸರ್ಕಾರದ ಅನುಮತಿ ತೆಗೆದುಕೊಂಡು ಫ್ಯಾಕ್ಟರಿ ಬಂದ್ ಮಾಡುವ ಕಾನೂನು ಇತ್ತು. ಈಗ ನಮ್ಮ ಮೋದಿ ಸರ್ಕಾರ 100 ಜನರ ಬದಲಿ 300 ಜನ ಇದ್ದರೆ ಮಾತ್ರ ಅನುಮತಿ ಪಡೆಯಬೇಕೆಂಬ ಕಾಯ್ದೆ ಬಂದಿದ್ದರಿಂದ ಮಾಲೀಕರಿಗೆ ಬೇಕಾದ ಫ್ಯಾಕ್ಟರಿ ಚಾಲು ಮಾಡಿ ಬಂದ್ ಮಾಡುವುದು, ನಡೆಸುವುದು, ಕೆಲವು ಸಹ ನಿರಾಕರಿಸುವುದು ಇಂತಹ ಕಾರ್ಮಿಕರ ವಿರೋಧಿ ಕಾನೂನು ಬೇಡ. ಈ ಹಿಂದೆ 8 ಗಂಟೆ ಅವಧಿ ಕೆಲಸ ಮಾಡುವ ಕಾಯ್ದೆ ಚಾಲನೆಯಲ್ಲಿತ್ತು. ಹೆಚ್ಚು ಅವಧಿಗೆ ಕೆಲಸ ಮಾಡಿದರೆ ಅದಕ್ಕೆ ಹೆಚ್ಚುವರಿ ವೇತನ ಮಾಲೀಕರು ನೀಡುತ್ತಿದ್ದರು. ಈಗ 8 ಗಂಟೆ ಕೆಲಸದ ಬದಲಾಗಿ 12 ಗಂಟೆ ಕೆಲಸ ಮಾಡಬೇಕೆಂದು ಕಾರ್ಮಿಕರ ಮೇಲೆ ರೀತಿಯ ಕಾನೂನು ಹೇರಿ ಮಾಲೀಕರಿಗೆ ಲಾಭ ಮಾಡಿಕೊಡುವ ಕಾನೂನುಗಳು ಬೇಡ. 2004ರಲ್ಲಿ ಅವಾಗಿನ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ಜನರ ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವುದನ್ನು ತಪ್ಪಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದಿದ್ದರು. ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಒಂದು ಉದ್ಯೋಗ ಸಿಕ್ಕದ್ದಾಗಿತ್ತು. ಈಗಿರುವ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯವರ ಹೆಸರನ್ನು ಬದಲಾವಣೆ ಮಾಡಿ ವಿ.ಜಿ. ರಾಮರಾವ್ಜಿ ಎಂದು ಬದಲಾವಣೆ ಮಾಡಿ ಮೊದಲು ನೀಡುತ್ತಿರುವ ಅನುದಾನವನ್ನು ಈಗ ಶೇಕಡಾ 60ರಷ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 40ರಷ್ಟು ಹೆಚ್ಚುವರಿ ಅನುದಾನ ನೀಡಬೇಕೆಂದು ಕಾಯ್ದೆ ತಂದಿದೆ. ಇದರಿಂದ ಅನುದಾನ ಬರದೇ ಇದ್ದರೆ ಉದ್ಯೋಗ ಖಾತ್ರಿ ಯೋಜನೆ ಖಂಡಿತವಾಗುತ್ತದೆ. ಅದು ಅಲ್ಲದೆ ಕೃಷಿ ಚಟುವಟಿಕೆಗಳು ಆಗಾಗ 60 ದಿನ ಮಾತ್ರ ಕೆಲಸ ನೀಡುವುದು ಎಂದು ಕಾಯ್ದೆ ಬದಲಿಸಿದೆ. ಇದರ ಅರ್ಥ ಏನೆಂದರೆ ಕೃಷಿ ಚಟುವಟಿಕೆಗಳು ಒದ್ದಾಗೂ ಭೂ ಮಾಲೀಕರು ಜಮೀನನ್ನು ದುಡಿಯಲಿಕ್ಕೆ ಕೂಲಿಕಾರರು ಇರಬೇಕೆಂಬ ಹುನ್ನಾರದಿಂದ ಈ ಕಾಯ್ದೆ ಬದಲಿಸಿದೆ. ಇಂತಹ ಕಾನೂನು ಬೇಡ. ಕೇಂದ್ರ ಸರ್ಕಾರ ತಂದಿರುವ ಹೊಸ 4 ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಬಾರದೆಂದು ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಾಗಿತ್ತು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯೂ ನಡೆದಿತ್ತು. ಆದರೆ ರಾಜ್ಯ ಸರ್ಕಾರ ಇದನ್ನು ನೋಡದೆ ಕೇಂದ್ರ ಸರ್ಕಾರ ತಂದಿರುವ ಕಾಯ್ದೆಗಳನ್ನು ತಾವು ಜಾರಿ ಮಾಡಲು ಹೊರಟಿರುವುದರಿಂದ ಕಾರ್ಮಿಕರಿಗೆ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿ ಮಾಡಲು ಹೊರಟಿರುವ ಹೊಸ ಕಾರ್ಮಿಕ ಕಾನೂನುಗಳನ್ನು ವಾಪಸ್ ಪಡೆಯಬೇಕೆಂದು ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಮುಷ್ಕರ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಕೂಡಲೇ ಹೊಸ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಬೇಕೆಂದು ಈ ಮೂಲಕ ವಿವಿಧ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸುತ್ತಿದ್ದೇವೆ. ಅದೇ ರೀತಿ ಅಂಗನವಾಡಿ ನೌಕರರಾದ ಅಂಗನವಾಡಿ ನೌಕರರ ಬೇಡಿಕೆಗಳು ಶಿಕ್ಷಣ ಇಲಾಖೆಯಲ್ಲಿ LKG UKG ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು. ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ. ಶಾಸನಬದ್ಧ ಸವಲತ್ತುಗಳು ನೀಡುವ ಶ್ರಮಶಕ್ತಿ ನೀತಿ 220-25 ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೂ ಮುಟ್ಟಿನ ರಜೆ ನೀಡಬೇಕು. 56 ಲಕ್ಷ ಸ್ಕೀಮ್ ನೌಕರರ ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಜಿಸಿ ರಚಿಸಬೇಕು. ICDS ಯೋಜನೆಯನ್ನು ಖಾಯಿ ಮಾಡಬೇಕು. ಖಾಯಿ ಮಾಡುವ ತನಕ ಪ್ರತ್ಯೇಕ ನಿರ್ದೇಶನವನ್ನು ರಚಿಸಬೇಕು. 2018 ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಿಲ್ಲ. ಕೂಡಲೇ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಮತ್ತು ಸ್ಥಳೀಯ ಆಹಾರ ಪದಾರ್ಥಗಳು ನೀಡಬೇಕು. 2018ರಿಂದ ಅಂಗನವಾಡಿ ನೌಕರರಿಗೆ ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡಿಲ್ಲ. ಇಂದಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ 2700 ಹಾಗೂ ಸಹಾಯಕಿಯರಿಗೆ 1350 ರೂಗಳನ್ನು ಮಾತ್ರವೇ ನೀಡುತ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಕನಿಷ್ಠ ವೇತನವನ್ನು ಜಾರಿ ಮಾಡಲೇಬೇಕು. FRS ಅನ್ನು ರದ್ದು ಮಾಡಲೇಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ವೈಫೈ ನೀಡಬೇಕು. ಅಂಗನವಾಡಿ ನೌಕರರು ಚುನಾವಣಾ ಕೆಲಸಗಳಿಂದ ಬಿಡುಗಡೆಗೊಳಿಸಬೇಕು. ಖಾಸಗಿ ವಿಚಾರದಲ್ಲಿ ಅಂಗನವಾಡಿ ನೌಕರರು ಬಂಧನವಾದಾಗ ವಿಚಾರಣೆ ನಡೆಸದೆ ಏಕಮುಖವಾಗಿ ಕೆಲಸದಿಂದ ವಜಾ ಮಾಡುವುದನ್ನು ನಿಲ್ಲಿಸಬೇಕು. ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆಯ ನೌಕರರನ್ನಾಗಿ ಪರಿಗಣಿಸಬೇಕು. ಅಂಗನವಾಡಿ ನೌಕರರನ್ನು ಖಾಯಂ ಮಾಡಬೇಕು. ಖಾಯಂ ಮಾಡುವ ತನಕ ಕನಿಷ್ಠ ಕೂಲಿಯನ್ನು ಕೊಡಬೇಕು. ಈ ಮೇಲಿನ ಬೇಡಿಕೆ ಇರಲಿಕ್ಕಾಗಿ ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆ ಮೇರೆಗೆ ಫೆಬ್ರವರಿ 12ರಂದು 1 ದಿನದ ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮನವಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಕಾರ್ಮಿಕ ವಿರೋಧಿ 4 ಕರಾಳ ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರ ಸೇರಿದಂತೆ ಎಲ್ಲಾ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದೇಶನ ಸರ್ವಾಂಗೀಣ ದಾಳಿಯ ವಿರುದ್ಧ ಫೆಬ್ರವರಿ 12ರಂದು 2026ರಂದು ಕೇಂದ್ರ ಸರ್ಕಾರ ಸಂಘಟನೆಗಳು ಹಾಗೂ ಇತರ ಸರ್ವತ್ರ ವಲಯಗಳ ನೌಕರರ ಒಕ್ಕೂಟಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿವೆ ಎಂದು 12 ಫೆಬ್ರವರಿ 2026ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಅಂಗವಾಗಿ AITU ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಈ ಮುಷ್ಕರ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು ಕೇಂದ್ರ ಸರ್ಕಾರದಿಂದ ಈ ಮೂಲಕ ಕೆಳಗಿನ ಹಕ್ಕೊತ್ತಾಯಗಳಿಗೆ ಈಡೇರಿಕೆಗಾಗಿ ಆಗ್ರಹಿಸುತ್ತೇವೆ. ಹಕ್ಕೊತ್ತಾಯಗಳು: ಕೇಂದ್ರ ಸರ್ಕಾರ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುವ ಕೋಟ್ಯಾಂತರ ಆಶಾ ಅಂಗನವಾಡಿ ಬಿಸಿ ಊಟ ಕಾರ್ಮಿಕರಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ನೀಡಬೇಕು. ಅಲ್ಲಿಯವರೆಗೆ ILO ಶಿಫಾರಸಂತೆ ಕಾರ್ಮಿಕರು ಎಂದು ಪರಿಗಣಿಸಿ ಕನಿಷ್ಠ ವೇತನ ಮತ್ತು PF ESI ನಿವೃತ್ತಿ ಪರಿಹಾರವನ್ನು ಒದಗಿಸಬೇಕು. 2025 ಪಾರ್ಲಿಮೆಂಟ್ ಅಧಿವೇಶನ ಸಮಯದಲ್ಲಿ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ಆಶಾ ಕಾರ್ಯಕರ್ತರಿಗೆ ಘೋಷಿಸಿದ ಪ್ರೋತ್ಸಾಹವನ್ನು ಹೆಚ್ಚಳ ಕೊಡಲೇಬೇಕು. 4 ಕರಾಳ ಲೇಬರ್ ಕೋಡ್ಗಳನ್ನು AG ರಾವ್ಜಿ ಕಾಯ್ದೆ, ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ, ಶಾಂತಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು. ಹೋಗ್ತೇವೆ. ಒಂದು ಈಟು ನಮಗೆ
ಒಮ್ಮೆಲೆ ಒಂದ್ ಈಟ್ ಹೆಚ್ಚು ಮಾಡೋಲ್ಲ ಸರ್. ನಿನ್ನ ಗುಲಿ ಅದ ಮ್ಯಾಲ್ ಅಂತೇಳಿ ಮ್ಯಾಲಿನಾಗ ನೀವ್ ಅನಿಸಿ ಬಂದೇವಿಲ್ಲ ಸರ್. ಆ ಮ್ಯಾಲಿನಾಗ ನೀವ್ ಅನಿಸಿ ಬಂದೇವಿಲ್ಲ ಸರ್. ನಾವ ನಮಗ ಎಷ್ಟಾಯ್ತು ಪಗಾರ ಎಷ್ಟಾಯ್ತು ಸರ್ ನಮಗ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ CITU ಹುಕ್ಕೇರಿ ತಾಲೂಕು ಸಮಿತಿಯಿಂದ ತಾವು ಜಾರಿ ಮಾಡಿರುವ ಹೊಸ ಕಾರ್ಮಿಕ ಕಾನೂನು ವಾಪಸ್ ಪಡೆಯುವಂಥ ಮನವಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧವರಿಗೆ ನಾವು ಇವತ್ತೇ ಇಮೇಲ್ ಮುಖಾಂತರ ಕಳಿಸಿಕೊಡ್ತೀವಿ. ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಹುಕ್ಕೇರಿ ಇವರ ಮೂಲಕ ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಉಲ್ಲೇಖ 22/12/2025 ಸರ್ಕಾರದ ಅಧ್ಯಕ್ಷರಲ್ಲಿ ನಡೆದಂತಹ ಮಾತುಕತೆ ಹಾಗೂ ದಿನಾಂಕ 29/1/2026 ನೀಡಿರುವಂತಹ ಮನವಿ ಪತ್ರ ಕುರಿತು ಈ ಮೇಲಿನ ವಿಷಯ ಹಾಗೂ ಉಲ್ಲೇಖ ಮೂಲಕ ಈ ಮನವಿ ಪತ್ರ ಮೂಲಕ ತಿಳಿಯಪಡಿಸುವುದೇನೆಂದರೆ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ನಿರಂತರ ಹೋರಾಟ ನಡೆಸಿದ್ದರ ಫಲವಾಗಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಕೆಲವೊಂದು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗಿದೆ. ಇನ್ನೂ ಕೆಲವೊಂದು ಬೇಡಿಕೆಗಳಿಗಾಗಿ ಹಲವಾರು ವರ್ಷಗಳಿಂದ ಒತ್ತಾಯಿಸುತ್ತಾ ಬರಲಾಗಿದೆ ಹಾಗೂ ಸರ್ಕಾರದ ಗಮನವನ್ನು ಕೂಡ ಸೆಳೆಯಲಾಗಿದೆ. ದಿನಾಂಕ 20/12/2025 ಪ್ರಮುಖ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಪಂಚಾಯತ್ ನೌಕರ ಅನಿರ್ದಿಷ್ಟ ಸತ್ಯಾಗ್ರಹ ನಡೆಸುತ್ತಿರುವ ಸಮಯದಲ್ಲಿ ಉಲ್ಲೇಖ 1ರ ಪತ್ರ ಅನುಸಾರ ತಾವು ತಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಸುಮಾರು 19 ಬೇಡಿಕೆಗಳ ಕುರಿತು ಸುದೀರ್ಘವಾಗಿ ಸುಮಾರು 3 ಗಂಟೆಗಳವರೆಗೆ ಚರ್ಚಿಸಿದ್ದೀರಿ. ನಮ್ಮ ಸಂಘಟನೆ ಪರವಾಗಿ ತಮಗೆ ಅಭಿನಂದನೆಗಳು. ದಿನಾಂಕ 22/12/2025 ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತಹ ಚರ್ಚೆಯ ಸಮಯದಲ್ಲಿ ಪ್ರಮುಖ ಬೇಡಿಕೆಗಳ ಬಗ್ಗೆ ತಮ್ಮ ಗಮನ ಸೆಳೆದಿದ್ದೆವು. ಆದರೆ ಪ್ರಮುಖ ಬೇಡಿಕೆಗಳ ಬಗ್ಗೆ ಇನ್ನೂವರೆಗೆ ಯಾವ ಕ್ರಮವನ್ನು ಜರುಗಿಸಿಲ್ಲ. ಉಲ್ಲೇಖ 2ರ ದಿನಾಂಕದಂದು ತಮಗೆ ಪತ್ರ ಬರೆದು ಸ್ವಚ್ಛವಾಹಿನಿ ನೌಕರರ ಬಗ್ಗೆ ಸಭೆ ಕರೆಯಲು ವಿನಂತಿಸಿದ್ದೆವು. ಆದರೆ ಅದೇ ರೀತಿ ಡಿಸೆಂಬರ್ 20ರ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯ ಗುಣಕಿ ಗ್ರಾಮ ಪಂಚಾಯಿತಿಯ ವಾಟರ್ಮನ್ ಸದರಿ ಮುಷ್ಕರದಲ್ಲಿ ನಿಧನ ಹೊಂದಿದ್ದು ಅವರಿಗೆ ಸರ್ಕಾರದಿಂದ ಹಾಗೂ ಇಲಾಖೆಯಿಂದ ಪರಿಹಾರ ಕೊಡುವುದಾಗಿ ತಾವು ಭರವಸೆ ನೀಡಿದ್ದೀರಿ. ಆದರೆ ಅದು ಕೇವಲ ಭರವಸೆಯಾಗಿ ಉಳಿದಿದ್ದು ಇದುವರೆಗೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. ದಯವಿಟ್ಟು ತಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ಗಮನ ಹರಿಸಿ ಮತ್ತು ನಿಧನ ಹೊಂದಿರುವಂತಹ ಬಡ ಗ್ರಾಮ ಪಂಚಾಯಿತಿಯ ವಾಟರ್ಮನ್ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡಲು ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತಾ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ತಮ್ಮ ಪ್ರಮುಖ ಬೇಡಿಕೆಗಳನ್ನು ಒತ್ತಾಯಿಸುತ್ತಿದ್ದೇವೆ. ಬೇಡಿಕೆಗಳು ಡಿಸೆಂಬರ್ 22ರಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆಗಿರುವ ತೀರ್ಮಾನದಂತೆ ಇವತ್ತಿನ ಬೆಲೆ ಏರಿಕೆಗೆ ಆಧಾರದಲ್ಲಿ ವೇತನ ಹೆಚ್ಚಳ ಆಗಬೇಕು. ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ವೇತನ ನಿಗದಿಯಾಗಬೇಕು. ಗ್ರಾಮ ಪಂಚಾಯತ್ ನೌಕರರು ನಿವೃತ್ತಿಯಾದಾಗ ಅಥವಾ ಮರಣ ಹೊಂದಿದರೆ 10 ಲಕ್ಷಗಳ ಇಡುಗಂಟು ನೀಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಡಿಒಗಳಿಗೆ 10/9/2014 ಸುತ್ತೋಲೆಯಂತೆ ತಿದ್ದುಪಡಿ ಮಾಡಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಎಂದು ಅನುಮೋದನೆ ನೀಡಬೇಕು. ತರಬೇತಿ ಪಡೆದಿರುವ ಎಲ್ಲಾ ಸ್ವಚ್ಛವಾಹಿನಿ ನೌಕರಿಗೆ ಉದ್ಯೋಗ ನೀಡಬೇಕು. ಒಡಂಬಡಿಕೆ ಪತ್ರ ಮತ್ತು ಪ್ರತಿ ವರ್ಷದ ನವೀಕರಣ ಪದ್ಧತಿ ರದ್ದುಪಡಿಸಬೇಕು. 15ನೇ ಹಣಕಾಸು ವೇತನ ಪಾವತಿ ಮಾಡಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬರೇ ಚಾಲಕರನ್ನ ನೇಮಿಸಬೇಕು. ಆದಾಯಕ್ಕೆ ಅನುಗುಣವಾಗಿ ಕರು ವಸೂಲಿಗಾರ ಹುದ್ದೆಗಳನ್ನು ನಿಗದಿಗೊಳಿಸಬೇಕು. 2017ರ ಒಳಗೆ ಇರುವಂತಹ ಹೆಚ್ಚುವರಿ ಕರು ವಸೂಲಿಗಾರರಿಗೆ ಅನುಮೋದನೆ ನೀಡಬೇಕು. ರೂಪಾಯಿ 1,20,000 ಆದಾಯ ಇರುವ ನೌಕರರು ಮತ್ತು ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದುಪಡಿಸದೆ ಆದಾಯದ ಮಿತಿಯನ್ನು ತಾವು ನಿಗದಿಪಡಿಸುತ್ತಿರುವ ಕನಿಷ್ಠ ವೇತನವನ್ನು ಮಾನದಂಡವಾಗಿಟ್ಟುಕೊಂಡು ಆದಾಯ ಮಿತಿಗಳನ್ನು ಹೆಚ್ಚಿಸಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಿರುವ ಎಲ್ಲಾ ವಿಭಾಗದ ಹುದ್ದೆಗಳನ್ನು ತುಂಬಬೇಕು. ಗ್ರೇಡ್ 2 ಗ್ರಾಮ ಪಂಚಾಯಿತಿಗಳನ್ನು ಜನಸಂಖ್ಯೆ ಆಧರಿಸಿ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಎಲ್ಲಾ ನೌಕರರನ್ನ ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕೆಂದು ಈ ಒಂದು ಮುಷ್ಕರದ ಮೂಲಕ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಗ್ರಾಮ ಪಂಚಾಯತ್ ನೌಕರರು ಬೇಡಿಕೆ ಅಂತ ಸರ್ಕಾರ ಗಮನಕ್ಕೆ ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವು ಮೇಲ್ ಕಳಿಸಿ ಮಾಡ್ತೀವಿ. ಆದಷ್ಟು ಬೇಗನೆ ಪರಿಹಾರ ಕಂಡುಕೊಂಡು ಥ್ಯಾಂಕ್ ಯು. ಯೋಜನೆ ಬೇಡವೇ ಬೇಡವಾ? ಇಂದಿನ ಜಂಟಿ ಹೋರಾಟಕ್ಕೆ ಜಯವಾಗಲಿ. ಇಂದಿನ ಜಂಟಿ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕರ ಕೋಡು ರದ್ದಾಗಲಿ. ಕಾರ್ಮಿಕರ ಕೋಡು ರದ್ದು. ಧಿಕ್ಕಾರ ಧಿಕ್ಕಾರ. ಮಾಡುವವರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಕನಿಷ್ಠ ವೇತನ 36,000 ರೂಪಾಯಿ ಕೊಡಲೇಬೇಕು.
ಬೇಕು